ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಿದ್ದೀರಾ ನೀವು, ಇದು ಬಂದು ನಿಮಗೆ 33 ಅಡಿ ಗೌರ್ಮೆಂಟ್ ನಕಾಶೆ ರೋಡ್. ಇದು ನೋಡಿ, ಇಲ್ಲಿಂದ ನಿಮಗೆ ಇಲ್ಲಿವರೆಗೂ ರೋಡ್ ಬರುತ್ತೆ, ಆಯಿತಾ. ಇದು ಬಂದು ನಿಮಗೆ ಊರಿಂದ ಪಕ್ಕದಲ್ಲಿರೋಂಥ ಜಾಗ. ಇದು ನೋಡಿ, ಅಕ್ಕಪಕ್ಕ ಎಲ್ಲ ಮನೆ ಕಟ್ಕೊಂಡಿದ್ದಾರೆ ನೋಡಿ. ಇದೇನಿದೆ 3.5 ಎಕರೆ. ಇದು ಮತ್ತೆ ನಿಮಗೆ ಮದ್ದೂರಿಂದ ಕರೆಕ್ಟಾಗಿ ನಿಮಗೆ 19 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 17 ಕಿಲೋಮೀಟ್ರ್ ಆಗುತ್ತೆ. ಅಡಿಗಾಸಿಂದ 15ರಿಂದ 16 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಈ ಜಾಗ ಬಂದು ನಿಮಗೆ ಕೆಂಪು ಭೂಮಿ. ಇದ್ರ ಬೆಲೆ ಬಂದು 1,35,000 ಹೇಳ್ತಾರೆ. ಕುತ್ಕೊಂಡು ಒಂದು 5,000 ಕಮ್ಮಿ ಆಗುತ್ತಷ್ಟೇ, ಅದಕ್ಕಿಂತ ಕಮ್ಮಿ ಆಗಲ್ಲ. ಜಾಗ ಬಂದು ನಿಮಗೆ ಪ್ಲೈನ್ ಆಗಿ ಸ್ಕ್ವೇರ್ ಆಗಿದೆ ನೋಡಿ. ನಿಮ್ಗೆ ಆ ಬದದಿಂದ ಹಿಡ್ದು ನೋಡಿ, ಹಾಲ್ ಮರ ಇದೆಯಲ್ಲ, ಸ್ಕ್ವೇರ್ ಆಗಿ ಫುಲ್ ಒಂದೇ ಬೌಂಡ್ರಿ ಕ್ಲೀನಾಗಿ ಸಿಗುತ್ತೆ ನಿಮ್ಮ ಜಾಗ. ಊರು ಪಕ್ಕ ಇರೋದ್ರಿಂದ ನಿಮ್ಗೇನು ಸೇಫ್ಟಿ ಪರ್ಪಸ್ಗಂತೂ ಏನೂ ತೊಂದರೆ ಇಲ್ಲ. ಮತ್ತು ಈ ಜಾಗದಲ್ಲಿ 2 ಬೋರ್ ಇದೆ ನಿಮಗೆ ನೋಡಿ. ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟಗಳು ಎಲ್ಲ ಎಷ್ಟು ಚೆನ್ನಾಗಿ ತೆಂಗಿನೆಲ್ಲ ಹಾಕ್ಕೊಂಡು ಇದು ಮಾಡ್ತಾಯಿದ್ದಾರೆ ನೋಡಿ. ನೋಡಿ ಫುಲ್ ಎಲ್ಲ ನಿಮ್ಗೆ ಇಲ್ಲಿ ಕಾಣಿಸಲ್ಲ, ಮುಂದೆ ಹೋದರೆ ಅಲ್ಲೆಲ್ಲ ತೆಂಗಿನ ತೋಟಗಳು. ಬೆಂಗಳೂರೆಲ್ಲ ಫಾರ್ಮ್ ಹೌಸ್ ಎಲ್ಲ ಮಾಡ್ಕೊಂಡಿದ್ದಾರೆ. 5 ಎಕರೆ 10 ಎಕರೆ ಎಲ್ಲ ಜಾಗ ತೊಗೊಂಡು ಮಾಡ್ಕೊಂಡಿದ್ದಾರೆ. ನೋಡಿ ಇದು ಕೂಡ ರೋಡೇ. ಹಿಂಗೆ ಹೋದರೆ ಈ ಜಾಗಕ್ಕೆ ನೋಡಿ ಫುಲ್ಲು ರೋಡ್. ಇದು ನಿಮ್ಗೆ ರೋಡ್ ಫೀಸ್ ಏನಿಲ್ಲ ಅಂದ್ರೂ 250 ಅಡಿಗಿಂತ ಜಾಸ್ತಿ ಬರುತ್ತೆ. ಎರಡು ಬೋರ್ ಇದೆ, ವಿತ್ TC ಇದೆ ನೋಡಿ. ವಿತ್ ಲೈಟ್ ಕಂಬಗಳೆಲ್ಲ ಇದೆ ಇಲ್ಲಿ. ಮತ್ತು ಇದು ಬಂದು ಕೆಂಪು ಭೂಮಿ. ನೀವು ಇಲ್ಲೇನು ಬೇಕಾದರೂ ಹೊಸ್ದಾಗಿ ಫಾರ್ಮೇಷನ್ ಮಾಡ್ಕೋಬೋದು ನೋಡಿ. ಒಂದು ಸಮನಾಗಿದೆ. ಇದೇನು ಉತ್ತಿದಾರಲ್ಲ ಕ್ಲೀನಾಗಿ ಆ ಮರದವರೆಗೂ 3.5 ಎಕರೆ ಜಾಗ ಫುಲ್ ಅಲ್ಲಿವರೆಗೂ ಬರುತ್ತೆ ನೋಡಿ. ಅಕ್ಕಪಕ್ಕ ಎಲ್ಲ ತೋಟ ಎಲ್ಲ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲೆಲ್ಲ ನಿಮ್ಗೆ ಸೇಫ್ಟಿ ಪರ್ಪಸ್ ಅಂತ ಏನೂ ತೊಂದರೆ ಇಲ್ಲ. ಆಲ್ಮೋಸ್ಟ್ ಎಲ್ಲ ಬೆಂಗಳೂರಲ್ಲೇ ಜಾಗ ತೊಗೊಂಡಿರೋದು. ಆಯ್ತಾ? ಓಕೆ.